ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ, ಕನ್ನಡ ಪರ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ. ಬಜರಂಗದಳ ನಾಯಕ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ, 11 ಪಿಎಫ್ಐ ನಾಯಕರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆ. ಅಂಗಡಿಗಳ ರಾತ್ರಿ ನಿಯಂತ್ರಣಕ್ಕೆ ಸ್ಥಳೀಯರಿಂದ ಬೇಡಿಕೆ, ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ, ಕೆಎಸ್ಎಸ್ಪಿಎ ಕಾಸರಗೋಡು ನಿಯೋಜಕ ಮಂಡಲ ಆಶ್ರಯದಲ್ಲಿ. ಸೂರ್ಲು ಸ್ಮಾರ್ಟ್ ಅಂಗನವಾಡಿ ಉದ್ಘಾಟನೆ, ಶಾಸಕ ಎನ್ಎ ನೆಲ್ಲಿಕುನ್ನು ಅವರಿಂದ. ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕರ್ನಾಟಕ ಸಮಿತಿ ಕನ್ನಡ ಪರ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ಹಿರಿಯ ಪತ್ರಕರ್ತ ಮಲಾರ್ ಜಯರಾಮರೈ ಉದ್ಘಾಟಿಸಿದರು. ಜಿಲ್ಲೆಯ ಭಾಷಾ ಅಲ್ಪಸಂಖ್ಯಾತರು ಎದುರಿಸುತ್ತಿರುವ ನಾನಾ ಸಮಸ್ಯೆಗಳಿಗೆ ಪರಿಹಾರ ಕಾಣಬೇಕು ಸಹಿತ ನಾನಾ ಬೇಡಿಕೆಗಳನ್ನು ಮುಂದಿರಿಸಿಕೊಂಡು ಕರ್ನಾಟಕ ಸಮಿತಿ ಕನ್ನಡ ಪರ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ಹಿರಿಯ ಪತ್ರಕರ್ತ ಸಾಹಿತಿ ಮಲಾರ್ ಜಯರಾಮರೈ ಉದ್ಘಾಟಿಸಿದರು. ಕರ್ನಾಟಕ ಸಮಿತಿ ಅಧ್ಯಕ್ಷ ಮುರಳೀಧರ ಬಳುಕುರಾಯ ಅಧ್ಯಕ್ಷತೆ ವಹಿಸಿದರು. ಕಾಸರಗೋಡಿನ ಭಾಷಾ ಅಲ್ಪಸಂಖ್ಯಾತ ಕನ್ನಡಿಗರಿಗೆ ನೀಡಲಾದ ಸವಲತ್ತುಗಳನ್ನು ನೀಡದೆ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕನ್ನಡ ತಿಳಿಯದ ಶಿಕ್ಷಕರನ್ನು, ಕನ್ನಡ ಬಲ್ಲ LD ಕ್ಲರ್ಕ್ ಹುದ್ದೆಗಳಿಗೆ ಕನ್ನಡ ತಿಳಿಯದವರನ್ನು ನೇಮಕ ಮಾಡಲಾಗುತ್ತದೆ. ಅರ್ಜಿ ಫಾರಂ, ನೋಟಿಸ್, ರಶೀದಿ, ದಾಖಲು ಪುಸ್ತಕ, ಕೈಪಿಡಿ ಮೊದಲಾದವುಗಳನ್ನು ಮಲಯಾಳ ಭಾಷೆಯಲ್ಲಿ ಮಾತ್ರ ಒದಗಿಸುತ್ತಿರುವುದರಿಂದ ಕನ್ನಡಿಗರು ಭಾರೀ ಸಮಸ್ಯೆ ಎದುರಿಸಬೇಕಾಗುತ್ತಿದೆ. ಅಲ್ಲದೆ ಇನ್ನೂ ಹಲವು ಸಮಸ್ಯೆಗಳನ್ನು ಕನ್ನಡಿಗರು ಇಲ್ಲಿ ಎದುರಿಸುತ್ತಿದ್ದಾರೆ. ಇವುಗಳಿಗೆಲ್ಲ ಪರಿಹಾರ ಕಾಣಬೇಕೆಂದು ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ನಡೆಯಿತು. ಬ್ಲಾಕ್ ಪಂಚಾಯತ್ ಸದಸ್ಯೆ ಅಶ್ವಿನಿ ML, ಅಡ್ವೊಕೇಟ್ ಶ್ರೀಕಾಂತ್, ಸಂಜೀವ ಶೆಟ್ಟಿ, ಶಂಕರನಾರಾಯಣ ಭಟ್, ಗಣೇಶ್ ಪ್ರಸಾದ್ PC, ಕನ್ನಡ ಪತ್ರಕರ್ತರ ಸಂಘ ಜಿಲ್ಲಾಧ್ಯಕ್ಷ ರವಿ ನಾಯ್ಕಾಪು, ನಗರಸಭಾ ಸದಸ್ಯೆ ಸವಿತಾ ಟೀಚರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಯಪ್ರಕಾಶ್ ತೊಟ್ಟೆತೋಡಿ, VB ಕುಳಮರ್ವ, ಜಯನಾರಾಯಣ, ಸತ್ಯನಾರಾಯಣ ತಂತ್ರಿ ಮೊದಲಾದವರು ಉಪಸ್ಥಿತರಿದ್ದು ಮಾತನಾಡಿದರು. ಬಳಿಕ ಬೇಡಿಕೆಗಳನ್ನೊಳಗೊಂಡ ಮನವಿ ಪತ್ರವನ್ನು ಜಿಲ್ಲಾ ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಯಪ್ರಕಾಶ್ ತೊಟ್ಟೆತೋಡಿ ಸ್ವಾಗತಿಸಿ ಗುರುಪ್ರಸಾದ್ ಕೋಟೆಕಣಿ ಧನ್ಯವಾದವಿತ್ತರು. VG ಕಾಸರಗೋಡು ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರಿನ ಬಜರಂಗದಳ ನಾಯಕ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ 11 PFI ನಾಯಕರ ವಿರುದ್ಧ NIA ಆರೋಪ ಪಟ್ಟಿ ಸಲ್ಲಿಸಿದೆ. ಬೆಂಗಳೂರಿನ ವಿಶೇಷ NIA ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. ಮಂಗಳೂರಿನ ಬಜರಂಗದಳ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾದ 11 ಆರೋಪಿಗಳ ವಿರುದ್ಧ NIA ಆರೋಪ ಪಟ್ಟಿ ಸಲ್ಲಿಸಿದೆ. ಬೆಂಗಳೂರಿನ ವಿಶೇಷ NIA ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. ಗೃಹ ಸಚಿವಾಲಯದ ಸೂಚನೆಯ ಮೇರೆಗೆ NIA ಪ್ರಕರಣವನ್ನು ವಹಿಸಿಕೊಂಡಿದೆ. ಕೊಲೆಯ ಹಿಂದೆ ದೊಡ್ಡ ಪಿತೂರಿ ಇದೆ ಎಂದು NIA ಆರೋಪಿಸಿದೆ. ಆರೋಪಿಗಳು ಹಲವಾರು ತಿಂಗಳುಗಳಿಂದ ಸುಹಾಸ್ ಶೆಟ್ಟಿಯ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ಹಾಗೂ ಕೊಲೆಯಲ್ಲಿ ನೇರವಾಗಿ ಭಾಗವಹಿಸಿದ 7 ಆರೋಪಿಗಳು 2 ಕಾರುಗಳಲ್ಲಿ ಸುಹಾಸ್ ಶೆಟ್ಟಿಯ ಟೊಯೋಟೋ ಇನೋವಾವನ್ನು ಹಿಂಬಾಲಿಸುತ್ತಿದ್ದರು ಎಂದು NIA ಆರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ. ಆರೋಪಿಗಳು ಸುಹಾಸ್ ಚಲಾಯಿಸುತ್ತಿದ್ದ ಕಾರಿಗೆ ಉದ್ದೇಶಪೂರ್ವಕವಾಗಿ ಅಪಘಾತ ಉಂಟು ಮಾಡಿದರು. ಬಳಿಕ ಮತ್ತೊಂದು ವಾಹನವನ್ನು ಉದ್ದೇಶಪೂರ್ವಕವಾಗಿ ಡಿಕ್ಕಿ ಹೊಡೆಯಲಾಯಿತು. ಇದು ಶೆಟ್ಟಿ ಹಾಗೂ ಅವರ ಸ್ನೇಹಿತರ ಎಲ್ಲ ತಪ್ಪಿಸಿಕೊಳ್ಳುವ ಮಾರ್ಗಗಳನ್ನು ಇಲ್ಲವಾಗಿಸಿತು. ಶೆಟ್ಟಿಯನ್ನು ಕಾಲ್ನಡಿಗೆಯಲ್ಲಿ ಬೆನ್ನಟ್ಟಿ ಬಳಿಕ ಕೊಲ್ಲಲಾಗಿದೆ ಎಂದು NIA ಆರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ. ದಾಳಿಯ ಯೋಜನೆಯನ್ನು ಅಬ್ದುಲ್ ಸಫಾನ್ ಅಲಿಯಾಸ್ ಕಲವರ್ ಸಹಾನ್, ನಿಯಾಜ್ ಅಲಿಯಾಸ್ ನಿಯಾ, ಮೊಹಮ್ಮದ್ ಮುಸಾಮಿರ್ ಹಾಗೂ ನೌಶಾದ್ ರೂಪಿಸಿದರು. ಆರೋಪಿ ಆದಿಲ್ ಅಲಿಯಾಸ್ ಆದಿಲ್ ಮಹರೂಫ್ ದ್ವೇಷದ ಲಾಭ ಪಡೆದು ಅಪರಾಧ ನಡೆಸಲು ಹಣ ನೀಡಿದ್ದನು. ಇತರ ಆರೋಪಿಗಳನ್ನು ಈ ಹಣವನ್ನು ಬಳಸಿಕೊಂಡು ನೇಮಕ ಮಾಡಿಕೊಳ್ಳಲಾಗಿದೆ ಎಂದು NIA ಹೇಳುತ್ತದೆ. ಆರೋಪ ಪಟ್ಟಿಯಲ್ಲಿ ಕಲಂದರ್ ಶಾಫಿ ಅಲಿಯಾಸ್ ಮಂಡೆ ಶಾಫಿ, ನಾಗರಾಜ್ ಅಲಿಯಾಸ್ ನಾಗ ಅಲಿಯಾಸ್ ಅಪ್ಪು, ರಂಜಿತ್, ರಿಜ್ಜು ಅಲಿಯಾಸ್ ಮೊಹಮ್ಮದ್ ರಿಜ್ವಾನ್, ಅಜರುದ್ದೀನ್ ಅಲಿಯಾಸ್ ಅಜರ್ ಹಾಗೂ ಅಬ್ದುಲ್ ಖಾದರ್ ಅಲಿಯಾಸ್ ನೌಫಲ್ ಸೇರಿದ್ದಾರೆ. ಬಂಧಿತ ಆರೋಪಿ ಅಬ್ದುಲ್ ರಜಾಕ್ ವಿರುದ್ಧ ತನಿಖೆ ಪ್ರಗತಿಯಲ್ಲಿದೆ. ಮೇ 1ರ ರಾತ್ರಿ ಆಗಿದೆ ಒಂದು ಗ್ಯಾಂಗ್ ಸುಹಾಸ್ ಶೆಟ್ಟಿಯನ್ನು ಕೊಚ್ಚಿ ಕೊಲೆ ಮಾಡಿರುವುದು. ಸುಹಾಸ್ ಅವರ ಕಾರನ್ನು ಪಿಕಪ್ ಟ್ರಕ್ನಿಂದ ಡಿಕ್ಕಿ ಹೊಡೆದು ಬಳಿಕ ಮಾರಕಾಸ್ತ್ರಗಳಿಂದ ಕೊಲ್ಲಲಾಯಿತು. ನ್ಯೂಸ್ ಬ್ಯೂರೋ, ಮಂಗಳೂರು. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂಗಡಿಗಳ ರಾತ್ರಿ ನಿಯಂತ್ರಣಕ್ಕೆ ಸ್ಥಳೀಯರು ಬೇಡಿಕೆ ಇಟ್ಟಿದ್ದಾರೆ. ಕೆಲವು ಅಂಗಡಿಗಳ ಸುತ್ತ ಕೇಂದ್ರೀಕೃತವಾಗಿರುವ ಮಾದಕ ದ್ರವ್ಯ ಮಾಫಿಯಾಗಳು ಹಾಗೂ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳ ಹಿನ್ನೆಲೆಯಲ್ಲಾಗಿದೆ ಅಂಗಡಿಗಳ ರಾತ್ರಿ ನಿಯಂತ್ರಣಕ್ಕೆ ಸ್ಥಳೀಯರು ಬೇಡಿಕೆ ನೀಡಿರುವುದು.
ಮಂಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೆಲವು ಅಂಗಡಿಗಳನ್ನು ಕೇಂದ್ರವಾಗಿಟ್ಟುಕೊಂಡು ಮಾದಕ ದ್ರವ್ಯ ಮಾಫಿಯಾಗಳು ಅಭಿವೃದ್ಧಿ ಹೊಂದುತ್ತಿದ್ದು ಕಾನೂನು ವ್ಯವಸ್ಥೆಗೆ ಸಮಸ್ಯೆಯನ್ನು ಸೃಷ್ಟಿಸುತ್ತಿದ್ದು ಸ್ಥಳೀಯರಿಗೆ ತೊಂದರೆ ಉಂಟು ಮಾಡುತ್ತಿವೆ ಎಂಬ ದೂರುಗಳು ಕೇಳಿಬರುತ್ತಿವೆ. ಚಾಲಕರಿಗೆ ಹಾಗೂ ದೂರದ ಪ್ರಯಾಣಿಕರಿಗೆ ಸೇರಿದಂತೆ ಸಹಾಯಕವಾಗಿ ಕಾರ್ಯನಿರ್ವಹಿಸುವ ಅಂಗಡಿಗಳಿಗೆ ಕಳಂಕ ತರಲಾಗುವಂತೆ ಮಾಡುತ್ತಿದೆ ಈ ಮಾದಕ ವಸ್ತು ಮಾರಾಟ ಮಾಡುವ ಕೆಲವು ಅಂಗಡಿಗಳಿಂದಾಗಿದೆ. ಮಾದಕ ದ್ರವ್ಯ ಮಾಫಿಯಾ ಗ್ಯಾಂಗುಗಳು ಮಾತ್ರವಲ್ಲದೆ ಕಳ್ಳತನ, ದರೋಡೆ ಮುಂತಾದ ವಿಷಯಗಳ ಬಗ್ಗೆ ದೂರುಗಳು ಕೇಳಿಬರುತ್ತಿವೆ. ನಯಬಜಾರ್ ಹಾಗೂ ಐಲ ಮೈದಾನದಿಂದ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಸಹ ಕಳವು ಮಾಡಲಾಗಿತ್ತೆಂದು ಸ್ಥಳೀಯರು ಆರೋಪಿಸುತ್ತಾರೆ. ಆದರೆ ಈ ಬಗ್ಗೆ ಯಾರೂ ಪೊಲೀಸರಿಗೆ ದೂರು ನೀಡಿಲ್ಲ. ಕಾನೂನು ವ್ಯವಸ್ಥೆಗೆ ಸಮಸ್ಯೆ ಉಂಟಾದ ಹಿನ್ನೆಲೆಯಲ್ಲಿ ಈ ಹಿಂದೆ ರಾತ್ರಿ 12 ಗಂಟೆಯವರೆಗೆ ಮಾತ್ರ ಅಂಗಡಿಗಳಿಗೆ ಕಾರ್ಯನಿರ್ವಹಿಸಲು ಆದೇಶ ನೀಡಲಾಗಿತ್ತು. ಆದರೆ ಅದನ್ನು ಗಾಳಿಗೆ ತೂರಿ ಅಂಗಡಿಗಳು ಬೆಳಗಿನ ಜಾವದವರೆಗೆ ತೆರೆದಿವೆ ಹಾಗೂ ಈ ನಿಲುವು ಮಾದಕ ದ್ರವ್ಯ ಮಾಫಿಯಾಗಳಿಗೆ ಸಹಾಯ ಮಾಡಲಾಗುತ್ತಿವೆ ಎಂದು ಸ್ಥಳೀಯರು ಆರೋಪಿಸುತ್ತಾರೆ. ಆದ್ದರಿಂದ ರಾತ್ರಿಯ ವೇಳೆ ಅಂಗಡಿಗಳ ಮೇಲೆ ಸರಿಯಾದ ನಿಗಾ ಹಾಗೂ ನಿಯಂತ್ರಣ ಹೇರಬೇಕೆಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ನಿಯೋಜಕ ಮಂಡಲ ಕಮಿಟಿ ಆಶ್ರಯದಲ್ಲಿ ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ ಆಯೋಜಿಸಲಾಯಿತು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಾಸರಗೋಡು ಸಬ್ ಟ್ರೆಷರಿ ಮುಂಭಾಗದಲ್ಲಿ ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ ನಡೆಯಿತು. ಪಿಂಚಣಿ ಸುಧಾರಣಾ ಪ್ರಕ್ರಿಯೆಯನ್ನು ಹಾಳು ಮಾಡುವ ಕ್ರಮದಿಂದ ಸರ್ಕಾರ ಹಿಂದೆ ಸರಿಯಬೇಕು. ಪಿಂಚಣಿ ಸುಧಾರಣಾ ಆಯೋಗವನ್ನು ತಕ್ಷಣ ನೇಮಿಸಬೇಕು. ಕ್ಷಾಮ ಪರಿಹಾರ ಬಾಕಿಯನ್ನು ನೀಡಬೇಕು. ಮೆಡಿಸಿ ಪ್ರೀಮಿಯಂ ಹೆಚ್ಚಳವನ್ನು ಹಿಂಪಡೆಯಬೇಕು. ಬೆಲೆ ಏರಿಕೆಯನ್ನು ನಿಲ್ಲಿಸಬೇಕು. ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ನಿಯೋಜಕ ಮಂಡಲ ಕಮಿಟಿ ಆಶ್ರಯದಲ್ಲಿ ಕಾಸರಗೋಡು ಸಬ್ ಟ್ರೆಷರಿ ಮುಂಭಾಗದಲ್ಲಿ ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ ಆಯೋಜಿಸಲಾಯಿತು. ರಾಜ್ಯ ಕೌನ್ಸಿಲರ್ ಎಂ നാരായൺ മാർച്ചನ್ನು ഉദ്ഘാಟಿಸಿದರು. 12ാമത്തെ ശമ്പള കമ്മീഷനാണ് ഈ കഴിഞ്ഞ വർഷം 2024 തന്നെ നടപ്പിലാക്കേണ്ടത്. അതാണ് ഇന്ന് അട്ടിമറിക്കപ്പെട്ടിരിക്കുന്നത്. ഏതായാലും ഓരോ 5 വർഷം കഴിയുമ്പോഴും ശമ്പള പരിഷ്കരണ, പെൻഷൻ പരിഷ്കരണ ആ കമ്മീഷനെ നിയോഗിക്കുക എന്നത് അത് നേരത്തെ ഉള്ള നമ്മുടെ ഒരു കീഴ്വഴക്കമായിരുന്നു. അതൊക്കെ അട്ടിമറിക്കപ്പെട്ടു. നമ്മൾ ഇന്ന് ഏത് നിലയ്ക്കാണ് നമ്മുടെ ജീവനക്കാരും പെൻഷനുകാരും പോകുന്നത്, അവർ അനുഭവിക്കുന്ന ദുരിതങ്ങളും എന്തൊക്കെയാണ് എന്ന് നമുക്ക് എല്ലാവർക്കും അറിയണം. ನಿಯೋಜಕ ಮಂಡಲ ಅಧ್ಯಕ್ಷ ಎಂ.ಕೆ. ಚಂದ್ರಶೇಖರನ್ ನಾಯರ್ ಮಾರ್ಚಿನ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಜೊತೆ ಕಾರ್ಯದರ್ಶಿ ಪುರುಷೋತ್ತಮನ್ ಕಾರಡ್ಕ, ಜಿಲ್ಲಾ ಸಮಿತಿ ಸದಸ್ಯರಾದ ಕೆ. ರಮಣಿ, ಕೆ.ವಿ. ಮುಕುಂದನ್ ಮಾಸ್ಟರ್, ಟಿ.ಕೆ. ಶ್ರೀಧರನ್ ಮಾಸ್ಟರ್, ಸುಜಾತಾ ಕೆ.ವಿ., ಸುಶೀಲಾ ಕೆ.ಸಿ., ಎಂ. ಲಕ್ಷ್ಮಿ, ಶಾಂತ ಕೆ., ಎಂ. ಕೇಶವನ್, ಅಶೋಕನ್ ವಿ, ಮಾಧವನ್ ನಾಯಕ್, ಕೃಷ್ಣದಾಸ್ ಡಿ, ಕೆ. ಕೃಷ್ಣನ್, ಸಿ.ಎಚ್. ಬಾಬು, ಬೇಬಿ ಸುಲೇಖಾ, ಬಾಲಕೃಷ್ಣನ್ ಕೊಟ್ಟಂಗುಯಿ, ಚಂದು ಕುಟ್ಟಿ, ಮೊಹಮ್ಮದ್ ಅಲಿ, ಎಸ್. ರಾಜನ್, ಕೆ. ತಿಲಕ, ಥಾಮಸ್ ವಿಟಿ, ಕೆ. ಕೃಷ್ಣನ್, ಎ. ದಾಮೋದರನ್ ನಾಯರ್, ರವೀಂದ್ರನ್ ಕೆ, ಮುರಳೀಧರನ್ ಕೆ.ಎನ್, ಯೂಸಫ್ ಕೆ. ಮೋಲಿ, ಅಬ್ದುಲ್ ಮುನೀರ್ ಎ.ಎಂ, ಕೆ. ಹರೀಶ್ ಶೆಟ್ಟಿ, ಗೋಪಾಲನ್ ಓ, ಅಬ್ದುಲ್ ರಜಾಕ್ ಮುಂತಾದವರು ಮಾತನಾಡಿದರು. ನಿಯೋಜಕ ಮಂಡಲ ಕಾರ್ಯದರ್ಶಿ ಸೀತಾರಾಮ ಮಲ್ಲ ಸ್ವಾಗತಿಸಿ, ಮಹಿಳಾ ವೇದಿಕೆ ಕಾರ್ಯದರ್ಶಿ ಶೋಭನಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಧೂರು ಪಂಚಾಯತ್ ಸೂರ್ಲು ಸ್ಮಾರ್ಟ್ ಅಂಗನವಾಡಿ ಕೇಂದ್ರವನ್ನು ನಾಡಿಗೆ ಸಮರ್ಪಿಸಲಾಯಿತು. ಅದ್ದೂರಿ ಸಮಾರಂಭದಲ್ಲಿ ಶಾಸಕ ಎನ್. ನೆಲ್ಲಿಕುನ್ನು ಉದ್ಘಾಟಿಸಿದರು. ಮಧೂರು ಪಂಚಾಯತ್ ಸೂರ್ಲು ಸ್ಮಾರ್ಟ್ ಅಂಗನವಾಡಿ ಕೇಂದ್ರವನ್ನು ನಾಡಿಗೆ ಸಮರ್ಪಿಸಲಾಯಿತು. ಶಾಸಕ ಎನ್. ನೆಲ್ಲಿಕುನ್ನು ಸ್ಮಾರ್ಟ್ ಅಂಗನವಾಡಿಯನ್ನು ಉದ್ಘಾಟಿಸಿದರು. അപ്പോൾ വികസനം എന്ന് പറയുമ്പോൾ നമുക്കതിന് രാഷ്ട്രീയമില്ല. അത് BJP കൊണ്ടുവരുന്നതാണോ, ലീഗ് കൊണ്ടുവരുന്നതാണോ, കോൺഗ്രസ് കൊണ്ടുവരുന്നതാണോ, അല്ലെങ്കിൽ CPM കൊണ്ടുവരുന്നതാണോ നമ്മൾ നോക്കേണ്ട ആവശ്യമില്ല. ഒരു നാടിന്റെ വികസനമാണ് ലക്ഷ്യമെങ്കിൽ ആ പദ്ധതിയെ നമ്മൾ ഇരു കൈയിലേക്ക് സ്വീകരിക്കണം. അപ്പോൾ ഇപ്പോൾ ഈ അങ്കണവാടിയിൽ പഠിക്കുന്നത് പാവപ്പെട്ട ആളുകളാണ്. എല്ലാ ജാതിയിലും മതത്തിലും
ഒക്കെ ഉള്ള ആളുകൾ അങ്കണവാടിയിൽ പഠിക്കുന്നു എന്നാണ് കലക്ടർ പറഞ്ഞത്. ആ കലക്ടർ അന്ന് പറഞ്ഞത് ശരിയാണ് എന്ന് ഈ സദസ്സ് കാണുമ്പോൾ എനിക്ക് തോന്നുകയാണ്. ഇവിടെ സാരി ഉടുത്ത സ്ത്രീകളുണ്ട്, പർദ്ദയണിഞ്ഞ സ്ത്രീകളുണ്ട്, തലക്ക് തൊപ്പി വെച്ച ആളുകളുണ്ട്, തൊപ്പി വെക്കാത്ത ആളുകളുണ്ട്. അപ്പൊ അതിൻ്റെ അർത്ഥം എല്ലാ ആളുകളും പഠിക്കുന്നതാണ് നമ്മൾ അങ്കണവാടി എന്ന് പറയുന്നത്. ഈ ചുള്ളു ഭാഗത്തെ ആ കുട്ടികൾക്ക് എത്രമാത്രം സൗകര്യമാണ് ഈ അങ്കണവാടിയുടെ കിട്ടാൻ പോകുന്നത് എന്ന് ഞാൻ പറയാതെ തന്നെ നിങ്ങൾക്ക് എല്ലാവർക്കും അറിയാവുന്നതാണ്. ಗ್ರಾಮಪಂಚಾಯತ್ ಅಧ್ಯಕ್ಷ ಕೆ ಗೋಪಾಲಕೃಷ್ಣ ಅಧ್ಯಕ್ಷತೆ ವಹಿಸಿದರು. ಪಂಚಾಯತ್ ಉಪಾಧ್ಯಕ್ಷೆ ಸ್ಮಿಜಾ ವಿನೋದ್, ಸ್ಥಾಯಿ ಅಧ್ಯಕ್ಷರಾದ ಯಶೋಧ ಎಸ್ ನಾಯಕ್, ಉಮೇಶ್ ಗಟ್ಟಿ, ಬ್ಲಾಕ್ ಪಂಚಾಯತ್ ಸದಸ್ಯ ಸುಕುಮಾರ್ ಕುದ್ರೆಪಾಡಿ, ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಮತಿ ಸಿ ಉದಯಕುಮಾರ್, ಅಬ್ದುಲ್ ಜಲೀಲ್, ಹಬೀಬ್ ಚೆಟ್ಟಂಗುಡಿ, ಸ್ಮಿತಾ ಸುಧಾಕರನ್, ಉಷಾ ಸುರೇಶ್, ಸೌಮ್ಯ ದಿನೇಶ್, ಟಿಕೆ ಜನನಿ, ಕೆ ರತೀಶ್, ಅಂಬಿಳಿ, ಸಿಎಚ್ ಉದಯಕುಮಾರ್, ಕೆಡಿಪಿ ಸ್ಪೆಷಲ್ ಆಫೀಸರ್ ವಿ ಚಂದ್ರನ್, ನಿರ್ಮಿತಿ ಕೇಂದ್ರದ ಪ್ರಧಾನ ವ್ಯವಸ್ಥಾಪಕ ಇಪಿ ರಾಜಮೋಹನ್, ಐಸಿಡಿಎಸ್ ಸಿಡಿಪಿಒ ತಿಲಾಬಾಬು, ಪಂಚಾಯತ್ ಕಾರ್ಯದರ್ಶಿ ನೀತು ಶಿಜಿಮೋನ್ ಮುಂತಾದವರು ಮಾತನಾಡಿದರು. ವಾರ್ಡ್ ಸದಸ್ಯ ರಾಧಾಕೃಷ್ಣ ಸೂರ್ಲು ಸ್ವಾಗತಿಸಿ ಅಂಗನವಾಡಿ ಶಿಕ್ಷಕಿ ಕೆ ಸ್ಮಿತಾ ಧನ್ಯವಾದವಿತ್ತರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಲಬ್ಗಳ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. 29 ವರ್ಷಗಳ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತರಾಗುತ್ತಿರುವ ಉಪ್ಪಳ ಕೆಎಸ್ಸಿಬಿ ಸಬ್ ಇಂಜಿನಿಯರ್ ಸೆಬಾಸ್ಟಿಯನ್ ಅವರನ್ನು ಸನ್ಮಾನಿಸಲಾಯಿತು. ಉಪ್ಪಳ ವ್ಯಾಪಾರಿ ಭವನದಲ್ಲಾಗಿತ್ತು ಕಾರ್ಯಕ್ರಮ ಆಯೋಜನೆ. ಉಪ್ಪಳ ವ್ಯಾಪಾರಿ ಭವನದಲ್ಲಿ ನಡೆದ ಸಭೆಯಲ್ಲಿ 29 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಸಬ್ ಇಂಜಿನಿಯರ್ ಸೆಬಾಸ್ಟಿಯನ್ ಅವರನ್ನು ಸನ್ಮಾನಿಸಲಾಯಿತು. ವಿದ್ಯುತ್ ಗುತ್ತಿಗೆದಾರರಾದ ಸೂಪರ್ ಹಮೀದ್ ಬಂದ್ಯೋಳು, ಮೊಹಮ್ಮದ್ ಇಂದಿಕಾಬ್, ಕೆಎಸ್ಸಿಬಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ನಂದಗೋಪಾಲ್ ಜಯನ್, ಸಹಾಯಕ ಇಂಜಿನಿಯರ್ ಅನೀಶ್, ಶೈಜು ಕೇಳಂದ್ರ ಎರ್ನಾಕುಳಂ, ಕೆಇಇಸಿ ಐಎನ್ಟಿಯುಸಿ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಗೋಪಕುಮಾರ್, ಶಾಹುಲ್ ಹಮೀದ್, ಸುನೀಲ್ ಮಾಂದ್ರಾ, ಮೋಹನನ್ ಮಾಸ್ಟರ್, ಸುರೇಶ್ ಎರ್ನಾಕುಳಂ ಮೊದಲಾದವರು ಶುಭ ಹಾರೈಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಬದಿಯಡ್ಕ ಪೊಲೀಸ್ ಠಾಣಾ ನೇತೃತ್ವದಲ್ಲಿ ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ಗುಂಪು ಓಟ ಆಯೋಜಿಸಲಾಯಿತು. ಬದಿಯಡ್ಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಧ್ವಜಾರೋಹಣ ನೆರವೇರಿಸಿದರು. ಬದಿಯಡ್ಕ ಪೊಲೀಸ್ ಠಾಣಾ ನೇತೃತ್ವದಲ್ಲಿ ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ರನ್ಸ್ ಅಗೇನ್ಸ್ಟ್ ಡ್ರಗ್ಸ್ ಸೇ ನೋ ಟು ಡ್ರಗ್ಸ್ ಎಂಬ ಘೋಷಣೆಯಡಿ ಗುಂಪು ಓಟ ಆಯೋಜಿಸಲಾಯಿತು. ಬದಿಯಡ್ಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಧ್ವಜಾರೋಹಣ ನೆರವೇರಿಸಿದರು. ರ್ಯಾಲಿ ಬದಿಯಡ್ಕದಿಂದ ಪ್ರಾರಂಭವಾಗಿ ಬೋಳುಕಟ್ಟೆ ಮೈದಾನದ ಮೂಲಕ ಪೊಲೀಸ್ ಠಾಣೆಯಲ್ಲಿ ಕೊನೆಗೊಂಡಿತು. ಎಸ್ಪಿಸಿ, ಜನಮೈತ್ರಿ ಪೊಲೀಸ್, ರೆಡ್ ಕ್ರಾಸ್, ಸ್ಕೌಟ್ ಆ್ಯಂಡ್ ಗೈಡ್, ವ್ಯಾಪಾರಿಗಳು ಹಾಗೂ ಕೇರಳ ವ್ಯಾಪಾರ ವ್ಯವಸಾಯಿ ಏಕೋಪನ ಸಮಿತಿ ಬದಿಯಡ್ಕ ಘಟಕ ಹಾಗೂ ನಾನಾ ಕ್ಲಬ್ಗಳು ರ್ಯಾಲಿಯಲ್ಲಿ ಭಾಗವಹಿಸಿದ್ದವು. ಬದಿಯಡ್ಕ ಎಸ್ಐ ಸವ್ಯಸಾಚಿ, ಎಎಸ್ಐ ಸುಕುಮಾರನ್ ರ್ಯಾಲಿಯನ್ನು ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಪಾರ್ಶ್ವವಾಯು ರೋಗಿಗಳ ಅತ್ಯುತ್ತಮ ನಿರ್ವಹಣೆಗಾಗಿ ಡಬ್ಲ್ಯೂಎಸ್ಒ ನೀಡುವ ಡಬ್ಲ್ಯೂಎಸ್ಒ ಏಂಜಲ್ ಪ್ರಶಸ್ತಿಯನ್ನು ಕಾಸರಗೋಡು ವಿಂಟೇಜ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ನೀಡಲಾಯಿತು. ಪ್ರಶಸ್ತಿ ಲಭಿಸಿದ ಸಂಭ್ರಮದಲ್ಲಿ ಆಸ್ಪತ್ರೆಯಲ್ಲಿ ಸಂಭ್ರಮಾಚರಣೆ ಹಾಗೂ ಪಾರ್ಶ್ವವಾಯು ಜಾಗೃತಿ ಅಧಿವೇಶನ ನಡೆಸಲಾಯಿತು. ಶಾಸಕ ಎನ್.ಎ. ನೆಲ್ಲಿಕುನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪಾರ್ಶ್ವವಾಯು ರೋಗಿಗಳ ಅತ್ಯುತ್ತಮ ನಿರ್ವಹಣೆಗಾಗಿ ಓಲ್ಡ್ ಸ್ಟಾಕ್ ಆರ್ಗನೈಸೇಷನ್ ನೀಡುವ ಡಬ್ಲ್ಯೂಎಸ್ಒ ಏಂಜಲ್ ಪ್ರಶಸ್ತಿ ಕಾಸರಗೋಡಿನ ವಿಂಟೇಜ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಲಭಿಸಿತು. ವಿಂಟೇಜ್ ಆಸ್ಪತ್ರೆ 2024ರ ಅತ್ಯುತ್ತಮ ಆಸ್ಪತ್ರೆಗಾಗಿ ಡಬ್ಲ್ಯೂಎಸ್ಒ ಪ್ಲಾಟಿನಂ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿತ್ತು. ಈ ವರ್ಷ ಡಬ್ಲ್ಯೂಎಸ್ಒ ಅತ್ಯುತ್ತಮ ಪ್ರಶಸ್ತಿಯಾದ ಏಂಜಲ್ಸ್ ಪ್ರಶಸ್ತಿಯನ್ನು ಸಹ ಪಡೆದುಕೊಳ್ಳುವ ಮೂಲಕ ಸತತವಾಗಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡ ವಿಂಟೇಜ್ ಆಸ್ಪತ್ರೆಯು ಕಣ್ಣೂರು, ಕಾಸರಗೋಡು, ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಸ್ಪತ್ರೆಗಿಂತಲೂ ಸಾಧನೆಯನ್ನು ಸಾಧಿಸಿದ ಮೊದಲ ಆಸ್ಪತ್ರೆಯಾಗಿದೆ ಎಂಬ ಹೆಗ್ಗಳಿಕೆಗೆ ಕಾರಣವಾಗಿದೆ. ಪಾರ್ಶ್ವವಾಯು ನಿರ್ವಹಣೆಗಾಗಿ ಡಬ್ಲ್ಯೂಎಸ್ಒ ಪ್ರಶಸ್ತಿಯನ್ನು ಪಡೆಯುವುದು ಹೆಮ್ಮೆಯ ವಿಷಯ ಹಾಗೂ ಈ ಸಾಧನೆ ಆಸ್ಪತ್ರೆಯ ಒಂದು ಮೈಲುಗಲ್ಲಾಗಿದೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ. ರೋಗಿಗಳಿಗೆ ಅತ್ಯುತ್ತಮ ಸೇವೆಗಳನ್ನು ಒದಗಿಸಲು ವೈದ್ಯರು ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ವಿಂಟೇಜ್ ಆಸ್ಪತ್ರೆ ಪಾರ್ಶ್ವವಾಯು ನಿರ್ವಹಣೆಗಾಗಿ ಅತ್ಯಂತ ತಾಂತ್ರಿಕವಾಗಿ ಮುಂದುವರಿದ ಕೇಂದ್ರಗಳಲ್ಲಿ ಒಂದಾಗಿದೆ. ಈ ಕ್ಷೇತ್ರ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ತಿಳಿದಿರುವ ಅನುಭವಿ ವೈದ್ಯಕೀಯ ತಜ್ಞರ ತಂಡವನ್ನು ಆಸ್ಪತ್ರೆಯಲ್ಲಿ ನೇಮಿಸಲಾಗಿದೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ. ಪ್ರಶಸ್ತಿಯನ್ನು ಪಡೆದ ಸಂಭ್ರಮಾಚರಣೆ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿತ್ತು. ಇದರೊಂದಿಗೆ ಪಾರ್ಶ್ವವಾಯು ಜಾಗೃತಿ ಅಧಿವೇಶನವನ್ನು ಸಹ ನಡೆಸಲಾಯಿತು. ಶಾಸಕ ಎನ್.ಎ. ನೆಲ್ಲಿಕುನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ഷമീമും അതുപോലെ തന്നെ ഡോക്ടർ ഷമീമും ഡോക്ടർ ദാനിഷും ഒക്കെ സേവനം ചെയ്യുന്ന ആശുപത്രിക്ക് ഇതുപോലെയുള്ള അവാർഡുകൾ കിട്ടിയില്ലെങ്കിലേ അത്ഭുതമുള്ളൂ എന്നാണ് എനിക്ക് ആ കാര്യത്തിൽ പറയാറുള്ളത്. അപ്പോൾ ഞാൻ ഡോക്ടർ ഷമീമിനെ ആ കാര്യത്തിൽ ആത്മാർത്ഥമായി അഭിനന്ദിക്കുന്നു. ഈ പ്രാവശ്യത്തെ ടീം എവരി മിനിറ്റ് കൗണ്ട്സ് എന്നാണ്.
അതിൻ്റെ അർത്ഥം നമുക്ക് എല്ലാവർക്കും അറിയാം. പക്ഷാഘാതം വന്നാൽ എത്രയും പെട്ടെന്ന് ആശുപത്രിയിൽ എത്തിക്കുക, ഷമീമിനെ പോലെയുള്ള ഡോക്ടർമാരുടെ അടുത്ത് അവരെ എത്തിക്കുക എന്നതാണ്. അതാണ് എവരി മിനിറ്റ് കൗണ്ട് എന്ന് പറയുന്നതിൻ്റെ അർത്ഥം. അപ്പോൾ തീർച്ചയായും വളരെ പ്രഗത്ഭനായ ഒരു ഡോക്ടറാണ് ഷമീം എന്ന കാര്യത്തിൽ യാതൊരു സംശയമില്ല. പക്ഷെ അദ്ദേഹത്തിൻ്റെ അടുത്ത് എത്തുന്ന പേഷ്യൻസ്, രോഗികൾ, ഇപ്പോൾ അദ്ദേഹം നൽകുന്ന മരുന്നിനേക്കാളും അവരുടെ രോഗത്തെയും മാനസിക സംഘർഷത്തെയും ഒക്കെ ഭേദമാക്കാൻ കഴിയുന്നത് അദ്ദേഹത്തിൻ്റെ സ്വഭാവമാണ് എന്നതുകൂടി ഞാൻ ഇവിടെ നിങ്ങളെ അറിയിക്കുവാൻ ആഗ്രഹിക്കുന്നത്. ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಮುನ್ನರ್ವರ್ ಡ್ಯಾನಿಶ್ ಮೊಹಮ್ಮದ್ ಅಧ್ಯಕ್ಷತೆ ವಹಿಸಿದರು. ಐಎಂಎ ಅಧ್ಯಕ್ಷೆ ರೇಖಾ ರೈ ರೋಗಿಗಳಿಗೆ ವಿಶೇಷ ಸಂದೇಶ ನೀಡಿದರು. ಆಸ್ಪತ್ರೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಇಸ್ಮಾಯಿಲ್ ಪವಾಸ್, ಡಾಕ್ಟರ್ ಜ್ಯೋತಿ ನಾಯಕ್, ಡಾಕ್ಟರ್ ಪವಾಸ್, ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಜಮೀಲ್ ಸಿದ್ದಿಕ್ ಮುಂತಾದವರು ಮಾತನಾಡಿದರು. ಆಸ್ಪತ್ರೆಯ ಸಿಇಒ ರಂಜಿತ್ ಟಿಪಿ ಸ್ವಾಗತಿಸಿ ಸಿಒಒ ಎವಿ ಕೃಷ್ಣನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಅಸೋಸಿಯೇಷನ್ ಮೆಟ್ರೋ ಮೆಡಿಕಲ್ ಗ್ರೂಪ್ ಸಹಯೋಗದೊಂದಿಗೆ ಫರ್ವಾನಿಯಾ ದಜೀಜ್ನ ಮೆಟ್ರೋ ಕಾರ್ಪೊರೇಟ್ ಸಭಾಂಗಣದಲ್ಲಿ ಜಾಗೃತಿ ವೈದ್ಯಕೀಯ ವಿಚಾರ ಸಂಕಿರಣವನ್ನು ಆಯೋಜಿಸಲಾಯಿತು. ಕೆಇಎ ಮಾಜಿ ಮುಖ್ಯ ಪೋಷಕ ಸತ್ತಾರ್ ಕುನ್ನಿಲ್ ಉದ್ಘಾಟಿಸಿದರು. ವಿಶ್ವ ಸ್ತನ ಕ್ಯಾನ್ಸರ್ ಜಾಗೃತಿ ತಿಂಗಳ ಅಂಗವಾಗಿ ಹಾಗೂ ಕುವೈತ್ನಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಹೆಚ್ಚುತ್ತಿರುವ ಸಾವುಗಳ ಸಂಖ್ಯೆಯ ಕುರಿತು ಕೆಇಎ ಕಾಸರಗೋಡು ಜಿಲ್ಲಾ ಸಂಘ ಮೆಟ್ರೋ ಮೆಡಿಕಲ್ ಗ್ರೂಪ್ ಸಹಯೋಗದೊಂದಿಗೆ ಫರ್ವಾನಿಯಾ ದಜೀಜ್ನ ಮೆಟ್ರೋ ಕಾರ್ಪೊರೇಟರ್ ಸಭಾಂಗಣದಲ್ಲಿ ಸ್ತನ ಕ್ಯಾನ್ಸರ್ ಹಾಗೂ ಹೃದ್ರೋಗ ವಿಷಯದ ಕುರಿತು ಜಾಗೃತಿ ವೈದ್ಯಕೀಯ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು. ಕೆಇಎ ಮಾಜಿ ಮುಖ್ಯ ಪೋಷಕ ಸತ್ತಾರ್ ಕುನಿಲ್ ಉದ್ಘಾಟಿಸಿದರು. ಅಧ್ಯಕ್ಷ ಮೊಹಮ್ಮದ್ ಕುಂಜಿ ಸಿಎಚ್ ಅಧ್ಯಕ್ಷತೆ ವಹಿಸಿದರು. ಡಾಕ್ಟರ್ ಅಖಿಲಾ ಪ್ರಸನ್ನ ಸ್ತನ ಕ್ಯಾನ್ಸರ್ ಕುರಿತು ತರಗತಿ ನಡೆಸಿದರು. ಡಾಕ್ಟರ್ ಉತ್ತರ ಹೃದ್ರೋಗಶಾಸ್ತ್ರದ ಕುರಿತು ತರಗತಿ ನಡೆಸಿದರು. ಮೆಟ್ರೋ ಮೆಡಿಕಲ್ ಗ್ರೂಪ್ ಅಭಿವೃದ್ಧಿ ವ್ಯವಹಾರ ವ್ಯವಸ್ಥಾಪಕ ಫೈಸಲ್ ಅಂಸಾ, ಕಾರ್ಪೊರೇಟರ್ ಮಾರ್ಕೆಟಿಂಗ್ ಹೆಡ್ ಬಶೀರ್ ಭತಾ ಹಾಗೂ ಕೆಇಎ ಸಂಸ್ಥೆ ಕಾರ್ಯದರ್ಶಿ ಪ್ರಶಾಂತ್ ಮೊದಲಾದವರು ಮಾತನಾಡಿದರು. ಜನರಲ್ ಸೆಕ್ರೆಟರಿ ಅಜೀಜ್ ತಳಂಗರ ಸ್ವಾಗತಿಸಿ ಕೋಶಾಧಿಕಾರಿ ಶ್ರೀನಿವಾಸನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ, ಕನ್ನಡ ಪರ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ. ಬಜರಂಗದಳ ನಾಯಕ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ, 11 ಪಿಎಫ್ಐ ನಾಯಕರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆ. ಅಂಗಡಿಗಳ ರಾತ್ರಿ ನಿಯಂತ್ರಣಕ್ಕೆ ಸ್ಥಳೀಯರಿಂದ ಬೇಡಿಕೆ, ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ, ಕೆಎಸ್ಎಸ್ಪಿಎ ಕಾಸರಗೋಡು ನಿಯೋಜಕ ಮಂಡಲ ಆಶ್ರಯದಲ್ಲಿ. ಸೂರ್ಲು ಸ್ಮಾರ್ಟ್ ಅಂಗನವಾಡಿ ಉದ್ಘಾಟನೆ, ಶಾಸಕ ಎನ್ಎ ನೆಲ್ಲಿಕುನ್ನು ಅವರಿಂದ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.